ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಡಿಜಿ ಸ್ಕೈಲೈನ್. ಸೊ ಇವತ್ತು ನಾನು ತಂದ ರೆಸಿಪಿ ಚಿತ್ರಾನ್ನ, ಲೆಮನ್ ರೈಸ್ ಅಂತ ಹೇಳ್ತೀವಿ. ಸೊ ತುಂಬ ಈಸಿಯಾಗಿ ಮಾಡುವಂಥದ್ದು. ಸೊ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಸ್ವಲ್ಪ ಆಯಿಲ್ ಕಾದಿದೆ. ಸೊ ಆಯಿಲ್ ಕಾಯ್ದಿರಲ್ಲಿ ನಾನು ಸ್ವಲ್ಪ ಕಡಲೆ ಬೀಜನ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಫಸ್ಟು ಒಂದು ಸೈಡ್ಗೆ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಅದೆಲ್ಲರ ಜೊತೆಗೂ ಮೆತ್ತಗಾಗೋದು ಬೇಡ ಅಂತ. ಸೊ ಇವಾಗ ಸಾಸಿವೆ ಹಾಕಿದ್ದೀನಿ, ಆಯಿಲ್ ಬಿಸಿ ಆಗಿದೆ. ಸೊ ನೋಡಿ, ಚಿತ್ರಾನ್ನ ತುಂಬಾ ಈಸಿಯಾಗಿರುವಂಥದ್ದು. ಸೊ ನಾನು ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ, ಸ್ವಲ್ಪ ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು. ಸೊ ಇಲ್ಲಿ ಚಿಕ್ಕ ಸ್ಪೂನ್ ತೊಗೊಂಡಿದ್ರಿಂದ ನಾನು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ತುಂಬ ಈಸಿ ರೆಸಿಪಿ. ಸೊ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದು ಒಂದು ರೆಸಿಪಿ ಅಂತ ಹೇಳ್ಬೋದು. ನೋಡಿ, 2ರಿಂದ 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು. ಸೊ ಹಾಗೆ ಒಂದು ದಪ್ಪ ಆಣಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ರೆಸಿಪಿ. ಒಂದು ತುಂಬ 10 ನಿಮಿಷದಲ್ಲಿ ಇನ್ಸ್ಟಂಟಾಗಿ ಮಾಡುವಂಥ ರೆಸಿಪಿ. ಬೆಳಗ್ಗೆ ತಿಂಡಿ ಕೂಡ ಮಾಡ್ಬೋದು. ತುಂಬ ಟೈಮ್ ಇಲ್ಲದೆ ಇದ್ದಾಗ ಅರ್ಜೆಂಟಿಗಾಗಿ ಏನಾದರೂ ನೀವು ಈ ಥರ ಒಂದು ಲೆಮನ್ ರೈಸ್ನ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಸೊ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಸ್ವಲ್ಪ ನಾನಿಲ್ಲಿ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮೆಣಸಿನ್ಕಾಯಿನ ನಾನು 4 ಹಾಕೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟ್ಗೆ ಒಂಚೂರು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಬೆಲ್ಲ ಬೇಡ ಅಂದರೆ. ಸೊ ನೋಡಿ, ಇವಾಗ ಗೊಜ್ಜು ರೆಡಿ ಆಗ್ತಾಯಿದೆ ಅಲ್ವಾ. ಸೊ ತುಂಬ ಈಸಿಯಾಗಿ ಮಾಡಿ ನೋಡಿ. ಒಂಚೂರು ಒಂದು ಲೆಮನನ್ನು ನಾನು ಹಾಕೋತಾ ಇದ್ದೀನಿ. ಲೆಮನ್ ರೈಸ್ ಆಗಿರೋದ್ರಿಂದ ನಾನು ಲೆಮನನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಲೆಮನನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಈಗ ಬೆಲ್ಲನ ಕೂಡ ಹಾಕೊಂಡಿದ್ದೀನಲ್ವ, ಸ್ವಲ್ಪ ಹುಳಿ ಹಾಕಿದ್ರಿಂದ, ಬೆಲ್ಲನೂ ಹಾಕಿದ್ರಿಂದ ಸ್ವಲ್ಪ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸೊ ಟ್ರೈ ಮಾಡಿ ಮನೆಯಲ್ಲಿ. ಸೊ ಮಕ್ಕಳಿಗೆ ಕೂಡ ಮಾಡ್ಕೊಡ್ಬೋದು, ಬೆಳಗ್ಗೆ ತಿಂಡಿಗೆ, ಪ್ಲಸ್ ನೀವು ಲಂಚ್ ಬಾಕ್ಸ್ ಕೂಡ ತೊಗೊಂಡು ಹೋಗ್ಬೋದು, ಡಿನ್ನರಿಗೆ ಕೂಡ ಮಾಡ್ಕೊಬೋದು. ಸೊ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಚಿತ್ರಾನ್ನಕ್ಕೆ ನಾನು ಸಪ್ರೇಟಾಗಿ ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸಪ್ರೇಟಾಗಿ ಫಸ್ಟು ರೈಸ್ ರೆಡಿ ಮಾಡಿಕೊಂಡು ಅದನ್ನು ಹಾರಕ್ಕಿಟ್ಟಿದ್ದೆ. ಸೊ ಇಲ್ಲಾಂದರೆ ನೀವು ರಾತ್ರಿ ಉಳಿದಿರೋ ರೈಸ್ಗೆ ಕೂಡ ನೀವು ಈ ಥರ ಗೊಜ್ಜನ್ನು ಮಾಡಿಕೊಂಡು ಆ ರೈಸ್ಗೆ ಕೂಡ ನೀವು ಚಿತ್ರಾನ್ನ ಥರ ಮಾಡ್ಕೋಬೋದು. ನೋಡಿ, ಅದರಿಂದ ರೈಸ್ನ ರೆಡಿ ಮಾಡಿಟ್ಕೊಂಡಿದ್ದೆ. 1 ಕಪ್ಪಷ್ಟು ನಾನು ಸೋನಾ ಮಸೂರಿ ರೈಸನ್ನು ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ, ಇವಾಗ ನೀಟಾಗಿ ಕಲಸಿ. ಸೊ ಹೀಗೆ ನಾವೆಲ್ಲ ಮಾಡೋ ರೆಸಿಪಿಗಳಿಗೆ ಪ್ರೋತ್ಸಾಹಿಸಿ, ಹೊಸ ರೆಸಿಪಿಗಳಿಗೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ, ಚಿತ್ರಾನ್ನ ರೆಡಿ ಆಗಿದೆ. ತಿನ್ನಲ್ವಾ? ಸೊ ನಾನಂತೂ ಲೈಕ್ ಮಾಡಲ್ಲ. ಸೊ ತಿಂತಾ ಇರ್ತೀನಿ. ಮೈ ಫೇವ್ರೇಟ್ ರೈಸ್ ಅಂತ ಹೇಳ್ಬೋದು ಆಲ್ ಟೈಮ್. ಇದು ಸಖತ್ತಾಗಿರುತ್ತೆ, ತುಂಬ ಇನ್ಸ್ಟಂಟಾಗಿ ಮಾಡುವಂಥದ್ದು. ಸೊ ನೋಡಿ, ನೀವು ಟೇಸ್ಟ್ ಮಾಡ್ತೀರಾ? ಸೊ ಲೈಕ್ ಮಾಡಬೇಡಿ, ನೀವು ರೆಡಿ ಮಾಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.